Namaste everyone and welcome to LMS. Dear students, in this class we are going to solve one problem on preparation of consolidated balance sheet in case of partly owned subsidiary company. ಪ್ರೀವಿಯಸ್ ಸೆಷನ್ಸ್ಗಳಲ್ಲಿ ನಾವು ಹೋಲಿ ಓನ್ಡ್ ಸಬ್ಸಿಡರಿ ಕಂಪನಿಯನ್ನು ಕೊಟ್ಟಾಗ ಯಾವ ರೀತಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಇಂದಿನ ಸೆಷನ್ನಿಂದ ನಾವು ಪಾರ್ಟ್ಲಿ ಓನ್ಡ್ ಅಥವಾ ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಕಂಪನಿಯ ಕೇಸಲ್ಲಿ ಹೇಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡೋಣ. ಸಬ್ಸಿಡರಿ ಕಂಪನಿಯಲ್ಲಿ ಎರಡು ವಿಧಗಳು. ಒನ್ ಈಸ್ ಹೋಲಿ ಓನ್ಡ್ ಸಬ್ಸಿಡರಿ ಕಂಪನಿ, ಇಲ್ಲಿ ಎಲ್ಲ ಶೇರ್ಸ್ಗಳನ್ನು ಹೋಲ್ಡಿಂಗ್ ಕಂಪನಿಯೇ ಅಕ್ವೈರ್ ಮಾಡಿರುತ್ತೆ. ಇನ್ನೊಂದು ಪಾರ್ಟ್ಲಿ ಓನ್ಡ್ ಸಬ್ಸಿಡರಿ ಕಂಪನಿ. ಪಾರ್ಟ್ಲಿ ಓನ್ಡ್ ಸಬ್ಸಿಡರಿ ಕಂಪನಿಯಲ್ಲಿ ಹೇಗಿರುತ್ತೆ ಅಂದರೆ ಮೋರ್ ದ್ಯಾನ್ 50% ಬಟ್ ಲೆಸ್ ದ್ಯಾನ್ 100% ಶೇರ್ಸನ್ನು ಹೋಲ್ಡಿಂಗ್ ಕಂಪನಿಯವರು ಅಕ್ವೈರ್ ಮಾಡಿರ್ತಾರೆ. ಇಲ್ಲಿ 100% ಶೇರ್ಸನ್ನು ಹೋಲ್ಡಿಂಗ್ ಕಂಪನಿಯವರು ಅಕ್ವೈರ್ ಮಾಡಿರೋದಿಲ್ಲ, ಬಟ್ ಮೋರ್ ದ್ಯಾನ್ 50% ಶೇರ್ಸನ್ನು ಅವರು ಅಕ್ವೈರ್ ಮಾಡಿರ್ತಾರೆ. ಇದಕ್ಕೆ ನಾವು ಪಾರ್ಟ್ಲಿ ಓನ್ಡ್ ಸಬ್ಸಿಡರಿ ಕಂಪನಿ ಅಂತ ಹೇಳ್ತೇವೆ. ಲೆಟ್ಸ್ ಸಿ ದಿ ಪ್ರಾಬ್ಲಮ್. The following are the balance sheets of H Limited and its subsidiary S Limited as on 31st March 2021. ಇಲ್ಲಿ ಎಚ್ ಲಿಮಿಟೆಡ್ ಅನ್ನುವ ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಸಬ್ಸಿಡರಿ ಕಂಪನಿಯಾದ ಎಸ್ ಲಿಮಿಟೆಡ್, ಈ ಎರಡೂ ಕಂಪನಿಗಳ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಲೆಟ್ಸ್ ಸಿ ದಿ ಬ್ಯಾಲೆನ್ಸ್ ಶೀಟ್. First one, equity and liabilities. In that first one, shareholders funds. In that first one, share capital. Let's go to note number 1, share capital. Issued, subscribed and paid up capital. Equity shares of rupees 10 each, fully paid. H Limited total share capital 1 lakh. S Limited total share capital 50,000. ಹಾಗೆಯೇ ಸ್ಟೂಡೆಂಟ್ಸ್, ಇಲ್ಲಿ ಎಚ್ ಲಿಮಿಟೆಡ್ ಹೊಂದಿರುವ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು, ಹಾಗೆ ಎಸ್ ಲಿಮಿಟೆಡ್ ಕಂಪನಿಯಲ್ಲಿರುವ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಅಂತ ಕೂಡ ನಾವು ನೋಡಬೇಕಾಗುತ್ತೆ. ಇಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ 1 ಲ್ಯಾಕ್ ಇದೆ. ಪರ್ ಶೇರ್ ಫೇಸ್ ವ್ಯಾಲ್ಯೂ ₹10 ಇದೆ. ಹಾಗಾಗಿ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಇನ್ ಎಚ್ ಲಿಮಿಟೆಡ್ ಎಷ್ಟಾಗುತ್ತೆ? 10,000. ಹಾಗೆಯೇ ಎಸ್ ಲಿಮಿಟೆಡ್ ಕಂಪನಿಯ ಟೋಟಲ್ ನಂಬರ್ ಆಫ್ ಶೇರ್ಸ್ 5,000 ಆಗುತ್ತೆ. 50,000 ಡಿವೈಡೆಡ್ ಬೈ ₹10. ನೋಟ್ ನಂಬರ್ 2, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇನ್ ದ್ಯಾಟ್ ಜನರಲ್ ರಿಸರ್ವ್ ಆ್ಯಸ್ ಆನ್ 1/4/2020 ಇದು ಓಪನಿಂಗ್ ಬ್ಯಾಲೆನ್ಸ್ ಇದೆ. ಹಾಗೆ ಇದನ್ನು ನಾವು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡಬೇಕು. ಎಚ್ ಲಿಮಿಟೆಡ್ 30,000, ಎಸ್ ಲಿಮಿಟೆಡ್ 15,000. ನೆಕ್ಸ್ಟ್ ಸರ್ಪ್ಲಸ್. In that credit balance in P&L account, H Limited 20,000, S Limited 12,000. Total reserves and surplus 50,000 and 27,000. Number 2, non-current liabilities nil. Number 3, current liabilities. In that trade payables, in that sundry creditors, H Limited 10,000, S Limited 13,000. Total equity and liabilities 1,60,000 and 90,000. Next part 2, assets. In that non-current assets, in that fixed assets, in that tangible assets. H Limited 1,04,000, S Limited 90,000. Next, non-current investment. Let's go to note number 3. 4,000 shares acquired in S Limited at cost under H Limited 56,000. ಇಲ್ಲಿ ಎಚ್ ಲಿಮಿಟೆಡ್ ಕಂಪನಿ ಎಸ್ ಲಿಮಿಟೆಡ್ ಕಂಪನಿಯಲ್ಲಿ ಎಷ್ಟು ಶೇರ್ಸನ್ನು ಅಕ್ವೈರ್ ಮಾಡಿದೆ? 4,000 ಶೇರ್ಸ್. ಟೋಟಲ್ ನಂಬರ್ ಆಫ್ ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಎಷ್ಟು? 5,000 ಶೇರ್ಸ್, ಹೌದಲ್ವಾ? 50,000 ಡಿವೈಡೆಡ್ ಬೈ ₹10 ಈಚ್. 5,000 ಶೇರ್ಸಲ್ಲಿ ಎಸ್ ಲಿಮಿಟೆಡ್ ಎಷ್ಟು ಶೇರ್ಸನ್ನು ಅಕ್ವೈರ್ ಮಾಡಿದೆ? 4,000 ಶೇರ್ಸ್. ಮೆಜಾರಿಟಿ ಆಫ್ ಶೇರ್ಸ್ ₹56,000 ಅದು ಪ್ರೈಸ್ ಆಗಿ ಪೇ ಮಾಡಿ, ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಇಲ್ಲಿ 56,000. ನೆಕ್ಸ್ಟ್, ಕರೆಂಟ್ ಅಸೆಟ್ಸ್ ನಿಲ್. ಟೋಟಲ್ ಅಸೆಟ್ಸ್ ಎಚ್ ಲಿಮಿಟೆಡ್ 1,60,000, ಎಸ್ ಲಿಮಿಟೆಡ್ 90,000. Let's see additional information. The profit and loss account of S Limited had credit balance of ₹2,000 on 1/4/2020. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ ಎಷ್ಟಿತ್ತು?
ರುಪೀಸ್ 2000. ಓಕೆ, 1/4/2020 ಅಂದರೆ ಬಿಗಿನಿಂಗ್ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅದು. ಆ ದಿನ P&L ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿತ್ತು? ರುಪೀಸ್ 2000. ಇದನ್ನು ನಾವು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಅದು ಹಿಂದಿನ ಪೀರಿಯಡ್ಗೆ ರಿಲೇಟೆಡ್ ಇರುವಂತಹ ಪ್ರಾಫಿಟ್ ಆಗಿರುತ್ತೆ, ಈ ಪೀರಿಯಡಿನ ಪ್ರಾಫಿಟ್ ಅಲ್ಲ. ಇಲ್ಲಿ ಅಕ್ವಿಸಿಷನ್ ಆಗಿರೋದು ಯಾವಾಗ? ಕರೆಂಟ್ ಇಯರಲ್ಲಿ ಆಗಿರೋದು. ಸೊ ಹಿಂದಿನ ಪೀರಿಯಡಿನ ಪ್ರಾಫಿಟ್ ಇರಲಿ, ರಿಸರ್ವ್ ಇರಲಿ, ಅದನ್ನು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು. You see, here we have to prepare the consolidated balance sheet as on 31st March 2021, assuming that H Limited acquired the shares, first one on 1/4/2020, second one on 1/10/2020. ಇಲ್ಲಿ ನಾವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಬಟ್ ಇಲ್ಲಿ ಎರಡು ಸಿಚುವೇಶನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಮೊದಲನೇ ಸಿಚುವೇಶನ್ ಏನು ಅಂದರೆ, ಶೇರ್ಸನ್ನು ಎಚ್ ಲಿಮಿಟೆಡ್ ಅವರು ಎಸ್ ಲಿಮಿಟೆಡ್ ಕಂಪನಿಯಲ್ಲಿ 1/4/2020ಗೆ ಅಕ್ವೈರ್ ಮಾಡಿರ್ತಾರೆ. ಎರಡನೇ ಸಿಚುವೇಶನ್ ಏನು ಅಂದರೆ 1/10/2020ಗೆ ಎಚ್ ಲಿಮಿಟೆಡ್ ಅವರು ಶೇರ್ಸನ್ನು ಅಕ್ವೈರ್ ಮಾಡಿರ್ತಾರೆ. ಈ ಎರಡೂ ಸಿಚುವೇಶನ್ಗಳನ್ನು ನಾವು ಅಸ್ಯೂಮ್ ಮಾಡಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಸೊಲ್ಯೂಷನ್. ಮೊದಲಿಗೆ ನಾವು 1/4/2020ಗೆ ಶೇರ್ಸನ್ನು ಪರ್ಚೇಸ್ ಮಾಡಿದಾಗ ಹೇಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸಿಚುವೇಶನ್ ಎ, when shares are purchased on 1/4/2020. As usual, first we have to prepare what? Working notes, right. First one, calculation of pre-acquisition and post-acquisition period and time ratio. ಮೊದಲಿಗೆ ನಾವು ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ಗಳನ್ನು ನೋಡೋಣ, ಹಾಗೆ ಟೈಮ್ ರೇಷಿಯೋನ ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ವಿ ಹ್ಯಾವ್ ಟು ಸಿ ಬಿಗಿನಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡ್. ಇಲ್ಲಿ ಅಕೌಂಟಿಂಗ್ ಪೀರಿಯಡ್ ಬಿಗಿನಿಂಗ್ ಡೇಟ್ ಏನಿದೆ? 1/4/2020. and date of acquisition, that is also same, 1/4/2020. and date of consolidation, closing date of the accounting period, that is 31st March 2021. Okay, here you see pre-acquisition period will become nil. ಯಾಕೆ ಇದು ನಿಲ್ ಆಗುತ್ತೆ? ಯು ಸಿ, ಅಕೌಂಟಿಂಗ್ ಪೀರಿಯಡ್ ಸ್ಟಾರ್ಟ್ ಆಗೋದು ಯಾವಾಗ? 1/4/2020ಗೆ. ಇವರು ಶೇರ್ಸನ್ನು ಅಕ್ವೈರ್ ಮಾಡಿದ್ದು ಯಾವ ಡೇಟ್ಗೆ? ಆನ್ ದಿ ಸೇಮ್ ಡೇ ಅಲ್ವಾ? 1/4/2020ಗೆ ಅವರು ಶೇರ್ಸನ್ನು ಅಕ್ವೈರ್ ಮಾಡಿರ್ತಾರೆ. ಸೊ ಇಲ್ಲಿ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅನ್ನೋದು ಬರೋದೇ ಇಲ್ಲ, ಇಟ್ಸ್ ನಿಲ್. ಯಾಕೆ? ಬಿಗಿನಿಂಗ್ ಡೇಟ್ಗೆ ಅವರು ಅಕ್ವೈರ್ ಮಾಡಿರ್ತಾರೆ. ಅಕ್ವೈರ್ ಮಾಡಿದ ಡೇಟಿಂದ ಕನ್ಸಾಲಿಡೇಷನ್ ಡೇಟ್ ತನಕ ಬರುವಂಥ ಪೀರಿಯಡ್ ಏನಾಗಿರುತ್ತೆ? ದಟ್ ಈಸ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಆಗುತ್ತೆ, ಹೌದಲ್ವಾ? ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂದರೆ ಏನು? ಬಿಗಿನಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡಿಂದ ಡೇಟ್ ಆಫ್ ಅಕ್ವಿಸಿಷನ್ ತನಕ ಬರುವಂತಹ ಪೀರಿಯಡ್. ಬಟ್ ಇಲ್ಲಿ ಸೇಮ್ ಇದೆ ಎರಡೂ ಕೂಡ. ಬಿಗಿನಿಂಗ್ ಡೇಟಿಗೆ ಅವರು ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ, ಸೊ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಏನಾಗುತ್ತೆ? ಇಲ್ಲಿ ನಿಲ್ ಆಗುತ್ತೆ. ಹಾಗೆಯೇ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಏನಾಗುತ್ತೆ? 12 months. ಯಾಕೆ? ಡೇಟ್ ಆಫ್ ಅಕ್ವಿಸಿಷನ್ನಿಂದ ಡೇಟ್ ಆಫ್ ಕನ್ಸಾಲಿಡೇಷನ್ ತನಕ ಬರುವಂತಹ ಪೀರಿಯಡಿಗೆ ನಾವೇನಂತೇವೆ? ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ಇಲ್ಲಿ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ಡು 12 months ಆಗುತ್ತೆ, ಪ್ರೀ ಅಕ್ವಿಸಿಷನ್ ಪೀರಿಯಡ್ಡು ನಿಲ್ ಆಗುತ್ತೆ. ಸೊ ಇಲ್ಲಿ ಟೈಮ್ ರೇಷಿಯೋ ಅಂತ ಬರೋದೇ ಇಲ್ಲ. ಓಕೆ, ಅಲೋಕೇಶನನ್ನು ಮಾಡುವಂತಹ ಪ್ರಮೇಯ ಬರಲ್ಲ. ಯಾಕೆಂದರೆ ಈ ಪೀರಿಯಡಲ್ಲಿ ಅವರು ಅರ್ನ್ ಮಾಡಿದ ಪ್ರಾಫಿಟ್ ಅಥವಾ ಕ್ರಿಯೇಟ್ ಮಾಡಿದ ರಿಸರ್ವ್ ಏನಾಗುತ್ತೆ? ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಅಥವಾ ರಿಸರ್ವ್ ಅಂತಲೇ ಆಗುತ್ತೆ, ಹೌದಲ್ವಾ? ಯಾಕೆಂದರೆ ಹೋಲ್ 12 months ಪೀರಿಯಡ್ ಏನಿದೆ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಇದೆ. Next, we have to calculate ratio of shareholding in S Limited, that is ratio between majority and minority. ನಾವು ಮೆಜಾರಿಟಿ ಮತ್ತು ಮೈನಾರಿಟಿ ಶೇರ್ ಹೋಲ್ಡಿಂಗಿನ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಟೇಕ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಆಫ್ ಎಸ್ ಲಿಮಿಟೆಡ್. ಎಸ್ ಲಿಮಿಟೆಡ್ ಕಂಪನಿಯಲ್ಲಿರುವ ಟೋಟಲ್ ನಂಬರ್ ಆಫ್ ಶೇರ್ಸ್, ದಟ್ ಈಸ್ 5000 shares. In that we have to take number of shares purchased by H Limited. ಇಲ್ಲಿ H Limited ಕಂಪನಿ ಎಷ್ಟು ಶೇರ್ಸನ್ನು ಪರ್ಚೇಸ್ ಮಾಡಿದೆ? 4000 shares. Therefore, ಶೇರ್ ಆಫ್ ಮೈನಾರಿಟಿ ಎಷ್ಟಾಗುತ್ತೆ? ದಟ್ ಈಸ್ 1000 shares. Then ratio of majority and minority will become 4000:1000, that is 4:1. ಹೌದಾ? ಓಕೆ, ಲೆಟ್ಸ್ ಮೂವ್ ಅಹೆಡ್.
ಅನಾಲಿಸಿಸ್ ಆಫ್ ಪ್ರಾಫಿಟ್ಸ್ ಆಫ್ ಎಸ್ ಲಿಮಿಟೆಡ್, ದಟ್ ಈಸ್ ಸಬ್ಸಿಡರಿ ಕಂಪನಿ. ನಾವು ಸಬ್ಸಿಡರಿ ಕಂಪನಿಯ ಪ್ರಾಫಿಟ್ಸನ್ನು ಅನಲೈಸ್ ಮಾಡಬೇಕು. ಓಕೆ, ಇಲ್ಲಿ ಎರಡು ಮೇನ್ ಕ್ಯಾಟಗರಿ ಬರುತ್ತೆ. ಒನ್ ಈಸ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್, ಇನ್ನೊಂದು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಇರಲಿ ರಿಸರ್ವ್ ಇರಲಿ ಅದನ್ನು ಕ್ಯಾಪಿಟಲ್ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಬೇರೆ ಕ್ಯಾಟಗರಿ ಬರೋದಿಲ್ಲ. ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟಲ್ಲಿ ಎರಡು ಕ್ಯಾಟಗರಿ, ಒಂದು ರೆವೆನ್ಯೂ ಪ್ರಾಫಿಟ್ ಇದ್ದರೆ ರೆವೆನ್ಯೂ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ, ರಿಸರ್ವ್ ಇದ್ದರೆ ರೆವೆನ್ಯೂ ರಿಸರ್ವ್ ಅಂತ ಕನ್ಸಿಡರ್ ಮಾಡ್ತೇವೆ. ಫಸ್ಟ್ ವಿ ಹ್ಯಾವ್ ಟು ಟೇಕ್ ಓಪನಿಂಗ್ ಬ್ಯಾಲೆನ್ಸಸ್, ಜನರಲ್ ರಿಸರ್ವ್ಸ್ ಆಫ್ ಎಸ್ ಲಿಮಿಟೆಡ್ ಆಸ್ ಆನ್ 1/4/2020. You see here, general reserve as on 1/4/2020, S Limited 15,000. ಈ 15,000 ರುಪೀಸ್ ಏನಾಗುತ್ತೆ, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಯಾಕೆಂದರೆ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಹಿಂದಿನ ಪೀರಿಯಡಲ್ಲಿ ಅರ್ನ್ ಮಾಡಿದಂತಹ ಪ್ರಾಫಿಟ್ ಆಗಿರುತ್ತೆ. ಇಟ್ ಈಸ್ ಬಿಫೋರ್ 1/4/2020. ಹೌದಾ, ಅಕ್ವಿಸಿಷನ್ ಆದ ಡೇಟ್ ಯಾವುದು, 1/4/2020. ಅದಕ್ಕಿಂತಲೂ ಮೊದಲೇ ಅರ್ನ್ ಮಾಡಿದಂತಹ ಪ್ರಾಫಿಟ್ ಇದು, ಮೊದಲೇ ಕ್ರಿಯೇಟ್ ಮಾಡಿದಂತಹ ರಿಸರ್ವ್ ಇದು. ಸೊ ಇದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು, ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಲೇ ಕನ್ಸಿಡರ್ ಮಾಡಬೇಕು. ₹15,000. ದೆನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್, ಇದನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಆ್ಯಸ್ ಆನ್ 1/4/2020 ಇದೆಷ್ಟು, ₹2,000. ಇದು ಕೂಡ ಡೇಟ್ ಆಫ್ ಅಕ್ವಿಸಿಷನ್ಗಿಂತ ಮೊದಲೇ ಅರ್ನ್ ಮಾಡಿದಂಥ ಪ್ರಾಫಿಟ್. ಸೊ ಇದನ್ನು ನಾವು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿದ್ವಿ. ದೆನ್ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್, ಈ ಇಯರ್ ಅಂದರೆ 2020-21 ಪೀರಿಯಡಲ್ಲಿ ಅವರು ಅರ್ನ್ ಮಾಡಿದಂತಹ ಪ್ರಾಫಿಟ್. ಇಲ್ಲಿ ನಾವು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತೆಗೆದುಕೊಳ್ಬೇಕು, ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ಡಿಡಕ್ಟ್ ಮಾಡಬೇಕು. ಯು ಸಿ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇನ್ ಬ್ಯಾಲೆನ್ಸ್ ಶೀಟ್ 12,000. ಹಾಗೆ ಅಡ್ಜಸ್ಟ್ಮೆಂಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು, 2,000 ಇತ್ತು. ಹಾಗಿದ್ರೆ ಈ ಪೀರಿಯಡಲ್ಲಿ ಡ್ಯೂರಿಂಗ್ ದ ಇಯರ್ ಅವರು ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡಿದ ಹಾಗಾಯಿತು, 12,000 ಮೈನಸ್ 2,000 ದಟ್ ಈಸ್ 10,000. ಓಕೆ, ಈ 10,000ಅನ್ನು ನಾವು ಯೂಶ್ವಲಿ ಏನು ಮಾಡ್ತೇವೆ, ಟೈಮ್ ರೇಷಿಯೋದಲ್ಲಿ ಪ್ರೀ ಮತ್ತು ಪೋಸ್ಟ್ ಪೀರಿಯಡ್ ನಡುವೆ ಅಲೋಕೇಶನ್ ಮಾಡ್ತೇವೆ. ಆದರೆ ಈ ಪ್ರಾಬ್ಲಮಲ್ಲಿ ಪ್ರೀ ಅಕ್ವಿಸಿಷನ್ ಪೀರಿಯಡ್ಡೇ ಇಲ್ಲ, ಹೌದಲ್ವಾ. 12 months ಪೀರಿಯಡ್ ಏನಾಗಿದೆ, ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಆಗಿದೆ. ಸೊ ಈ 10,000 ರುಪೀಸನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕು, ರೆವೆನ್ಯೂ ಪ್ರಾಫಿಟ್. ಇನ್ ಕೇಸ್ ಪ್ರೀ ಅಕ್ವಿಸಿಷನ್ ಪೀರಿಯಡ್ಡು ಇದ್ದು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ಡು ಇದ್ದಾಗ ನಾವು ಅಲೋಕೇಶನ್ ಮಾಡ್ತೀವಿ ಟೈಮ್ ರೇಷಿಯೋದ ಪ್ರಕಾರ. ಬಟ್ ಇಲ್ಲಿ ಪ್ರೀ ಅಕ್ವಿಸಿಷನ್ ಪೀರಿಯಡ್ಡೇ ಇಲ್ಲ. ಸೊ ಹೋಲ್ ಅಮೌಂಟನ್ನು ನಾವು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿ ರೆವೆನ್ಯೂ ಪ್ರಾಫಿಟ್ ಅಂಡರು ಶೋ ಮಾಡ್ತೀವಿ. ಲೆಟ್ಸ್ ಟೇಕ್ ದಿ ಟೋಟಲ್. ಓಕೆ, ಕ್ಯಾಪಿಟಲ್ ಪ್ರಾಫಿಟ್ಸ್ 17,000, ರೆವೆನ್ಯೂ ಪ್ರಾಫಿಟ್ಸ್ 10,000. ಹಿಯರ್ ಹೋಲ್ಡಿಂಗ್ ಕಂಪನೀಸ್ ಶೇರ್ ಎಷ್ಟಾಗುತ್ತೆ, 4/5 ಆಗುತ್ತೆ, 13,600. ಆ್ಯಂಡ್ ಹಿಯರ್ ಆಲ್ಸೋ 8,000. ದೆನ್ ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟಾಗುತ್ತೆ, 1/5 ಇದೆ ಶೇರ್ಸ್. ಹಿಯರ್ 3,400 ಆ್ಯಂಡ್ ಹಿಯರ್ 2,000. ಲೆಟ್ಸ್ ಮೂವ್ ಅಹೆಡ್. ಕಾಂಪ್ಯುಟೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್. ಓಕೆ, ಇಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟನ್ನು ನಾವು ತೆಗೆದುಕೊಳ್ಬೇಕು. ಓಕೆ, ಶೇರ್ ಕ್ಯಾಪಿಟಲಲ್ಲಿ ಇರ್ಬೋದು, ಕ್ಯಾಪಿಟಲ್ ಪ್ರಾಫಿಟಲ್ಲಿ, ರೆವೆನ್ಯೂ ಪ್ರಾಫಿಟಲ್ಲಿ, ರಿಸರ್ವಲ್ಲಿ, ಎಲ್ಲದರಲ್ಲೂ ಕೂಡ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹೊಂದಿದಂಥ ಇಂಟ್ರೆಸ್ಟನ್ನು ನಾವು ಆ್ಯಡ್ ಮಾಡಿದರೆ ಅದು ಮೈನಾರಿಟಿ ಇಂಟ್ರೆಸ್ಟ್ ಆಗುತ್ತೆ. ಫಸ್ಟ್ ಯು ಟೇಕ್ ಶೇರ್ ಕ್ಯಾಪಿಟಲ್. ಎಷ್ಟು ಶೇರ್ಸನ್ನು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹೊಂದಿದ್ದಾರೆ, 1,000 ಶೇರ್ಸ್. ಫೇಸ್ ವ್ಯಾಲ್ಯೂ ಎಷ್ಟಿದೆ, ₹10 ಇದೆ. ಸೊ ಇಟ್ಸ್ 10,000. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್, ದಟ್ ಈಸ್ 3,400. ನೆಕ್ಸ್ಟ್ ಶೇರ್ ಆಫ್ ರೆವೆನ್ಯೂ ಪ್ರಾಫಿಟ್ಸ್, ದಟ್ ಈಸ್ 2,000. ಹಿಯರ್ ರೆವೆನ್ಯೂ ರಿಸರ್ವ್ ಈಸ್ ನಾಟ್ ದೇರ್. ಮೈನಾರಿಟಿ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಾಗುತ್ತೆ, 15,400. ನೆಕ್ಸ್ಟ್ computation of cost of control. Here we have to compare two things. First one, cost of acquisition. It is given in the balance sheet under non-current investment. Let's see that. ಎಷ್ಟು, 56,000 ರುಪೀಸನ್ನು ಕೊಟ್ಟು ಅವರು ಶೇರ್ಸನ್ನು ಅಕ್ವೈರ್ ಮಾಡಿರ್ತಾರೆ. ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ, 56,000. ದಟ್ ಈಸ್ ಕಾಸ್ಟ್ ಆಫ್ ಆಕ್ವಿಸಿಷನ್, 56,000. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಡಕ್ಟ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ಅವರು ಮಾಡಿದಂಥ ಇನ್ವೆಸ್ಟ್ಮೆಂಟಿನ ರಿಯಲ್ ವ್ಯಾಲ್ಯೂ ಏನು,
ಫಾರ್ ದ್ಯಾಟ್ ವಿ ಹ್ಯಾವ್ ಟು ಟೇಕ್ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ಆಟ್ ಫೇಸ್ ವ್ಯಾಲ್ಯೂ. ಎಷ್ಟು ಶೇರ್ಸನ್ನು ಅವರು ಅಕ್ವೈರ್ ಮಾಡಿದ್ರು? 4000 ಶೇರ್ಸ್. ಫೇಸ್ ವ್ಯಾಲ್ಯೂ ಎಷ್ಟಿದೆ? ₹10. ಸೊ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ಕಂಪನಿಯ ಎಷ್ಟು ಶೇರ್ ಕ್ಯಾಪಿಟಲನ್ನು ಇವರು ಹೊಂದುತ್ತಾರೆ? ₹40,000 ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್. ಕ್ಯಾಪಿಟಲ್ ಪ್ರಾಫಿಟಲ್ಲಿ ಅವರ ಶೇರ್ ಎಷ್ಟಿದೆ? 13,600. ಇಲ್ಲಿ ನಾವು ಹೋಲ್ಡಿಂಗ್ ಕಂಪನಿಯ ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇದ್ದೇವೆ. ಸೊ ಹೋಲ್ಡಿಂಗ್ ಕಂಪನಿಯ ಶೇರನ್ನು ಮಾತ್ರ ತೆಗೆದುಕೊಳ್ಬೇಕು. ಟೋಟಲ್ ಎಷ್ಟಾಗುತ್ತೆ? 53,600. ಓಕೆ, ಇಲ್ಲಿ ಎಷ್ಟು ಕಾಸ್ಟನ್ನು ಇನ್ಕರ್ ಮಾಡಿದ್ರು? ₹56,000. ಹಾಗೆಯೇ ಅವರಿಗೆ ಸಿಕ್ಕಂತಹ ಬೆನಿಫಿಟ್ಸ್ಗಳ ಮೊತ್ತ ಎಷ್ಟು ನೆಟ್ ಅಸೆಟ್ಸನ್ನು ಅವರು ಹೊಂದುತ್ತಾರೆ? ದಟ್ ಈಸ್ 53,600. ಇಲ್ಲಿ ಬೆನಿಫಿಟ್ ಅಥವಾ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟು ಕಡಿಮೆ ಇದೆ, ಅವರು ಪೇ ಮಾಡ್ತಾ ಇರುವಂಥ ಪ್ರೈಸು ಜಾಸ್ತಿ ಇದೆ. ಸೊ ಡಿಫ್ರೆನ್ಸನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೇವೆ? ಗುಡ್ ವಿಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ ಗುಡ್ ವಿಲ್ಲಿನ ವ್ಯಾಲ್ಯೂ ಎಷ್ಟು? 2,400. ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡರು ಶೋ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟನ್ನು ನಾವು ಎಲಿಮಿನೇಟ್ ಮಾಡ್ತೇವೆ, ₹56,000. ಹಾಗೆಯೇ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿಯಲ್ಲಿ ಹೊಂದಿದಂಥ ನೆಟ್ ಅಸೆಟ್ಸಿನ ಪೋರ್ಷನನ್ನು ಕೂಡ ನಾವು ಏನು ಮಾಡ್ತೇವೆ? ಎಲಿಮಿನೇಟ್ ಮಾಡ್ತೇವೆ. ಲೆಟ್ಸ್ ಪ್ರಿಪೇರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ H Limited and its subsidiary S Limited as on 31st March 2021. Okay, here first we have to prepare notes. Note number 1, share capital. In that, authorized capital. Next, issued, subscribed and paid up capital. 10,000 equity shares of ₹10 each, fully paid. Only holding company share capital ಅನ್ನು ಕನ್ಸಿಡರ್ ಮಾಡಬೇಕು. ₹1,00,000. Total share capital 1 lakh. Next, reserves and surplus. In that we have to take general reserve of H Limited, that is 30,000. Next we have to take surplus. In that, credit balance in P&L account 20,000. You see, ಮೊದಲಿಗೆ ನಾವು ಜನರಲ್ ರಿಸರ್ವ್ ಆಫ್ H ಲಿಮಿಟೆಡ್ ಅನ್ನು ಕನ್ಸಿಡರ್ ಮಾಡಿದ್ವಿ, ದಟ್ ಈಸ್ 30,000 ಇದೆ. ನೆಕ್ಸ್ಟು H ಲಿಮಿಟೆಡ್ ಕಂಪನಿಯ P&L ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟಿದೆ? 20,000 ಇದೆ. ಓಕೆ, ನೆಕ್ಸ್ಟ್ ಯು ಸಿ ಹಿಯರ್ ಸಬ್ಸಿಡರಿ ಕಂಪನಿಯ ರೆವೆನ್ಯೂ ಪ್ರಾಫಿಟ್ಸಲ್ಲಿ ಹೋಲ್ಡಿಂಗ್ ಕಂಪನಿ ಶೇರನ್ನು ಹೊಂದಿರುತ್ತೆ, ಹೌದಾ? ಸಬ್ಸಿಡರಿ ಕಂಪನಿಯ ಟೋಟಲ್ ರೆವೆನ್ಯೂ ಪ್ರಾಫಿಟ್ ಎಷ್ಟಿದೆ? 10,000 ಇದೆ. ಈ 10,000ಅಲ್ಲಿ 4/5 ಅಂದರೆ ₹8,000 ಯಾರ ಶೇರ್ ಇರುತ್ತೆ? H ಲಿಮಿಟೆಡ್ ಶೇರ್ ಇರುತ್ತೆ. ಈ ₹8,000 ನಾವು ಹೋಲ್ಡಿಂಗ್ ಕಂಪನಿಯ P&L ಅಕೌಂಟಿಗೆ ಆ್ಯಡ್ ಮಾಡಬೇಕು. ಯಾಕೆ? ಇದು ರೆವೆನ್ಯೂ ಪ್ರಾಫಿಟ್, ಹೌದಾ? ರಿಕರಿಂಗ್ ಇನ್ ನೇಚರ್, ನಾರ್ಮಲ್ ಬಿಸ್ನೆಸ್ ಆಪರೇಷನ್ಸಿಂದ ಅವರು ಅರ್ನ್ ಮಾಡಿದಂಥ ಪ್ರಾಫಿಟ್ ಇರುತ್ತೆ. ಓಕೆ, ಸೊ ಇದನ್ನು ನಾವು ಎಲ್ಲಿ ಆ್ಯಡ್ ಮಾಡಬೇಕು? ಯು ಸಿ ಹಿಯರ್ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ P&L ಅಕೌಂಟ್ 20,000 ಇದೆ. ಇದಕ್ಕೆ ಶೇರ್ ಇನ್ ರೆವೆನ್ಯೂ ಪ್ರಾಫಿಟ್ಸ್ ಆಫ್ ಎಸ್ ಲಿಮಿಟೆಡ್ ಕಂಪನಿಯ ರೆವೆನ್ಯೂ ಪ್ರಾಫಿಟಲ್ಲಿ H ಲಿಮಿಟೆಡ್ ಕಂಪನಿ ಹೊಂದಿದಂತಹ ಶೇರ್, ದಟ್ ಈಸ್ 8,000. ಇದನ್ನು ಆ್ಯಡ್ ಮಾಡಿ ನಾವು ಕನ್ಸಿಡರ್ ಮಾಡಬೇಕು, ದಟ್ ಈಸ್ 28,000. ಇನ್ ಕೇಸ್ ರೆವೆನ್ಯೂ ರಿಸರ್ವ್ ಇದ್ದರೆ ಅದನ್ನು ಹೇಗೆ ಮಾಡಬೇಕಿತ್ತು? ರೆವೆನ್ಯೂ ರಿಸರ್ವ್ ಇದ್ದಾಗ ಇಲ್ಲಿ ಜನರಲ್ ರಿಸರ್ವ್ ಇದೆಯಲ್ಲ, ಇದಕ್ಕೆ ನಾವು ಶೇರ್ ಇನ್ ರೆವೆನ್ಯೂ ರಿಸರ್ವ್ಸ್ ಆಫ್ ಎಸ್ ಲಿಮಿಟೆಡ್ ಅಂತ ಆ ಪೋರ್ಷನ್ ಅಮೌಂಟನ್ನು ಆ್ಯಡ್ ಮಾಡಿ ಕನ್ಸಿಡರ್ ಮಾಡಬೇಕು. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಟೋಟಲ್ ಎಷ್ಟಾಗುತ್ತೆ? 58,000. ನೆಕ್ಸ್ಟ್ ನೋಟಿಸ್ ಫಾರ್ trade payables. In that we have to take sundry creditors of both the companies 10,000, 13,000. Trade payables total 23,000. Next, tangible assets. In that, H Limited company's tangible assets and S Limited company's tangible assets 1,04,000 plus 90,000. Total tangible assets 1,94,000. Let's see the consolidated balance sheet. First we have to take equity and liabilities. In that first one, shareholders funds. In that first one, share capital. Note number 1, 1 lakh rupees. Reserves and surplus. Note number 2, 58,000. Total shareholders funds 1,58,000. Next, minority interest. This is as per working note number 4. We can mention that as well. ಇಲ್ಲಿ ನಾವು ವರ್ಕಿಂಗ್ ನೋಟ್ ನಂಬರ್ 4 ಅಂತ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡ್ಬೋದು. ದಟ್ ಈಸ್ 15,400. ನೆಕ್ಸ್ಟ್, ನಾನ್ ಕರೆಂಟ್ ಲಯಬಿಲಿಟೀಸ್ ನಿಲ್. ಕರೆಂಟ್ ಲಯಬಿಲಿಟೀಸ್ ಇನ್ ದ್ಯಾಟ್ ಟ್ರೇಡ್ ಪೇಯಬಲ್ಸ್ ನೋಟ್ ನಂಬರ್ 3, 23,000.
Total equity and liabilities 1,96,400. Next, number 2 assets, in that non-current assets, in that fixed assets, in that tangible assets, that is note number 4, 1,94,000, and intangible assets in that goodwill. Okay, here also we can mention working note number 5, ಎಷ್ಟಿದೆ goodwill 2,400. Okay, total fixed assets 1,96,400. Next, current assets nil, total assets 1,96,400. ಓಕೆ, ಈ ರೀತಿಯಾಗಿ ನಾವು ಮೊದಲನೆಯ ಸಿಚುವೇಷನಲ್ಲಿ ಅಂದರೆ 1/4/2020ಗೆ ಅವರು ಶೇರ್ಸನ್ನು ಅಕ್ವೈರ್ ಮಾಡಿದಾಗ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿಯಾಗಿರುತ್ತೆ ಅಂತ ಪ್ರಿಪೇರ್ ಮಾಡಿದ್ವಿ. ನೆಕ್ಸ್ಟ್ ಸಿಚುವೇಷನ್ ಈಸ್ when shares are purchased on 1/10/2020. ಓಕೆ, 1/10/2020ಗೆ ಶೇರ್ಸನ್ನು ಅಕ್ವೈರ್ ಮಾಡಿದಾಗ ಹೇಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಫಸ್ಟ್ we have to prepare some working notes. In that first one, calculation of pre-acquisition and post-acquisition period and time ratio. First, we have to take beginning date of accounting period, that is 1/4/2020, and next date of acquisition. ಇಲ್ಲಿ date of acquisition ಏನಿದೆ 1/10/2020 ಇದೆ, and date of consolidation, that is 31st March 2020. First, let's see pre-acquisition period. Okay, ಇಲ್ಲಿ ಮಿಸ್ಟೇಕ್ ಆಗಿದೆ, 11 ಅಂತ ಆಗಿದೆ, that is 1. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೀ ಆಕ್ವಿಸಿಷನ್ ಪೀರಿಯಡ್? 1/4/2020ಇಂದ ಯಾವ ಡೇಟಿಗೆ ಶೇರ್ಸನ್ನು ಅಕ್ವೈರ್ ಮಾಡಿರ್ತಾರೆ ಅದರ ಪ್ರಿಸಿಡಿಂಗ್ ಡೇಟ್. ಓಕೆ, 1/4/2020ಇಂದ 30th September 2020. ಎಷ್ಟು ಮಂತ್ಸ್ ಆಗುತ್ತೆ? 6 ಮಂತ್ಸ್ ಆಗುತ್ತೆ, ಹೌದಲ್ವಾ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ನೆಕ್ಸ್ಟ್ ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್, ಇದು ಡೇಟ್ ಆಫ್ ಆಕ್ವಿಸಿಷನಿಂದ ಬಿಗಿನ್ ಆಗುತ್ತೆ, ಕ್ಲೋಸಿಂಗ್ ಡೇ ಆಫ್ ಅಕೌಂಟಿಂಗ್ ಪೀರಿಯಡ್ಗೆ ಎಂಡ್ ಆಗುತ್ತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಇದು ಕೂಡ 6 ಮಂತ್ಸ್ ಆಗುತ್ತೆ. ಸೊ ಇಲ್ಲಿ ಟೈಮ್ ರೇಷಿಯೋ ಏನಾಗುತ್ತೆ? 1:1. ಯಾಕೆ? ಪ್ರೀ ಆಕ್ವಿಸಿಷನ್ ಪೀರಿಯಡ್ ಕೂಡ 6 ಮಂತ್ಸ್ ಇದೆ, ಪೋಸ್ಟ್ ಆಕ್ವಿಸಿಷನ್ ಪೀರಿಯಡ್ ಅದು ಕೂಡ 6 ಮಂತ್ಸ್ ಇದೆ. ನೆಕ್ಸ್ಟ್, ರೇಷಿಯೋ ಆಫ್ ಶೇರ್ ಹೋಲ್ಡಿಂಗ್ ಇನ್ ಎಸ್ ಲಿಮಿಟೆಡ್, ದಟ್ ಈಸ್ ರೇಷಿಯೋ ಬಿಟ್ವೀನ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ. ಇಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ, ಹೌದಲ್ವಾ? ಯಾಕೆ? ಟೋಟಲ್ ನಂಬರ್ ಆಫ್ ಶೇರ್ಸ್ ಅಕ್ವೈರ್ ಮಾಡಿದ್ದು ಸೇಮ್ ಇದೆ. ಎಷ್ಟಿದೆ? 4,000 ಶೇರ್ಸನ್ನು ಅವರು ಅಕ್ವೈರ್ ಮಾಡಿದ್ದಾರೆ. ಟೋಟಲ್ ಇರುವಂಥ ಶೇರ್ಸು 5,000. ಸೊ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹೊಂದಿದಂತಹ ಶೇರ್ಸ್ 1,000 ಆಗುತ್ತೆ. ಸೊ ರೇಷಿಯೋ ಏನಾಗುತ್ತೆ? 4:1. ಹೌದಾ? 4,000:1,000, ದಟ್ ಈಸ್ 4:1. ನೆಕ್ಸ್ಟ್, ವರ್ಕಿಂಗ್ ನೋಟ್ ನಂಬರ್ 3, ದಟ್ ಈಸ್ ಅನಾಲಿಸಿಸ್ ಆಫ್ ಪ್ರಾಫಿಟ್ಸ್ ಆಫ್ ಎಸ್ ಲಿಮಿಟೆಡ್, ದಟ್ ಈಸ್ ಸಬ್ಸಿಡರಿ ಕಂಪನಿ. ಸಬ್ಸಿಡರಿ ಕಂಪನಿಯ ಪ್ರಾಫಿಟ್ಸನ್ನು ನಾವು ಅನಲೈಸ್ ಮಾಡಬೇಕು. ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಮತ್ತು ಪೋಸ್ಟ್ ಆಕ್ವಿಸಿಷನ್ ಪ್ರಾಫಿಟ್ ಅಂತ ನಾವು ಅನಲೈಸ್ ಮಾಡಬೇಕು. ಹಿಯರ್ ಫಸ್ಟ್ ವಿ ಹ್ಯಾವ್ ಟು ಟೇಕ್ what? Opening balances, right? Let's take general reserve as on 1/4/2020. General reserve opening balance ಅನ್ನು ತೆಗೆದುಕೊಳ್ಳೋಣ. ಆಲ್ವೇಸ್ ಜನರಲ್ ರಿಸರ್ವ್ ಇರಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರಲಿ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಾಗ ಅದೇನಾಗಿರುತ್ತೆ? ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ಟೇ ಆಗಿರುತ್ತೆ, ಹೌದಾ? ಎಷ್ಟಿದೆ? 15,000 ರೂಪೀಸ್ ಇದೆ. ಇದು ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ಆನ್ 1/4/2020. ಇದು ಕೂಡ P&L ಅಕೌಂಟಿನ ಏನಿದೆ ಓಪನಿಂಗ್ ಬ್ಯಾಲೆನ್ಸ್ ಇದೆ ₹2,000. ಇದನ್ನು ನಾವು ಪ್ರೀ ಆಕ್ವಿಸಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್. ಕ್ಲೋಸಿಂಗ್ ಬ್ಯಾಲೆನ್ಸ್ 12,000 ಇದೆ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು? 2,000. ಸೊ ಈ ವರ್ಷ ಅವರು ಅರ್ನ್ ಮಾಡಿದ ಪ್ರಾಫಿಟ್ ಎಷ್ಟು? 10,000. ಈ 10,000 ರೂಪೀಸನ್ನು ನಾವು ಟೈಮ್ ರೇಷಿಯೋದಲ್ಲಿ ಅಲೋಕೇಶನ್ ಮಾಡಬೇಕು. ವಾಟ್ಸ್ ದ ಟೈಮ್ ರೇಷಿಯೋ ಹಿಯರ್? 1:1. ಟೋಟಲ್ 10,000 ಇದೆ, ಅದನ್ನು ನಾವು ಈಕ್ವಲ್ ಆಗಿ ಪ್ರೀ ಮತ್ತು ಪೋಸ್ಟ್ ನಡುವೆ ಅಲೋಕೇಶನ್ ಮಾಡಬೇಕು. 5,000 ಆ್ಯಂಡ್ 5,000 ಈಚ್. ಸೊ
ಟೋಟಲ್ಗಳು ಇಲ್ಲಿ ಎಷ್ಟಾಗುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ಸ್ ಟೋಟಲ್ 22,000 ಆಗುತ್ತೆ. ರೆವೆನ್ಯೂ ಪ್ರಾಫಿಟ್ ಟೋಟಲ್ 5,000 ರುಪೀಸ್ ಆಗುತ್ತೆ. ಇಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ ಮತ್ತು ರೆವೆನ್ಯೂ ಪ್ರಾಫಿಟ್ಗಳಲ್ಲಿ ಹೋಲ್ಡಿಂಗ್ ಕಂಪನಿಯ ಶೇರ್ ಎಷ್ಟು, ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಹೋಲ್ಡಿಂಗ್ ಕಂಪನಿಯ ಶೇರ್ 4/5, ಮೈನಾರಿಟಿ ಇಂಟರೆಸ್ಟ್ 1/5. 22,000ಅಲ್ಲಿ 4/5 ಅಂದರೆ 17,600 ಆಗುತ್ತೆ. 1/5 ಅಂದರೆ 4,400 ಆಗುತ್ತೆ. ಹಾಗೆಯೇ ರೆವೆನ್ಯೂ ಪ್ರಾಫಿಟ್ ಟೋಟಲ್ 5,000 ಇದೆ. ಇದರಲ್ಲಿ 4/5 ಅಂದರೆ 4,000, 1/5 ಅಂದರೆ 1,000. ಓಕೆ, ಲೆಟ್ಸ್ ಮೂವ್ ಅಹೆಡ್. Computation of minority interest. Let's take share capital first. 1,000 shares of rupees 10 each. Face value ದಲ್ಲಿಯೇ ಕನ್ಸಿಡರ್ ಮಾಡಬೇಕು, that is 10,000. Next we have to take share of capital profits 4,400. Share of revenue profits 1,000. So minority interest ಎಷ್ಟಾಗುತ್ತೆ? 15,400. Next, working note number 5. Computation of cost of control. Here we have to compare two aspects. First one, cost of acquisition. Second one, value of investment. ಕಾಸ್ಟ್ ಆಫ್ ಆಕ್ವಿಸಿಷನ್ ಚೇಂಜ್ ಆಗೋದಿಲ್ಲ. ಅದು ಎಷ್ಟಿತ್ತು? 56,000 ರುಪೀಸ್. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟಲ್ಲಿ ಅದನ್ನು ಶೋ ಮಾಡಿದ್ದಾರೆ. ನೆಕ್ಸ್ಟ್ ವಿ ಹ್ಯಾವ್ ಟು ಕಂಪೇರ್ ದಿಸ್ 56,000 ರುಪೀಸ್ ವಿತ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ಇಲ್ಲಿ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟಲ್ಲಿ ಎರಡು ಆಸ್ಪೆಕ್ಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು. ಮೊದಲನೆಯದು ಶೇರ್ ಕ್ಯಾಪಿಟಲ್, ಇನ್ನೊಂದು ಕ್ಯಾಪಿಟಲ್ ಪ್ರಾಫಿಟ್ಸ್. ಇಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ, ಎಷ್ಟು ಶೇರ್ಸನ್ನು ಅವರು ಅಕ್ವೈರ್ ಮಾಡಿದ್ದಾರೆ ಅದನ್ನು ಫೇಸ್ ವ್ಯಾಲ್ಯೂದಲ್ಲಿ ನಾವು ಕನ್ಸಿಡರ್ ಮಾಡಬೇಕು. 4,000 ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ. ಫೇಸ್ ವ್ಯಾಲ್ಯೂ 10 ರುಪೀಸ್ ಇದೆ. ಸೊ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ಎಷ್ಟು? 40,000 ಆಗುತ್ತೆ. ದೆನ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಸ್ 17,600. ಸೊ ಟೋಟಲ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ವಿಲ್ ಬಿಕಮ್ 57,600. ಯು ಸಿ ಹಿಯರ್, cost of acquisition is 56,000, but value of investment is 57,600, which is more than cost of acquisition. So difference amount is considered as capital reserve, that is rupees 1,600. Let's move ahead. Consolidated balance sheet of H Limited and its subsidiary S Limited as on 31st March 2021. ಓಕೆ, ಇಲ್ಲಿ ಮೊದಲು ನಾವು ನೋಟ್ಸನ್ನು ಪ್ರಿಪೇರ್ ಮಾಡಬೇಕು. ಫಸ್ಟ್ ಯು ಸಿ ಶೇರ್ ಕ್ಯಾಪಿಟಲ್, ಅಥರೈಸ್ಡ್ ಕ್ಯಾಪಿಟಲ್, ನೆಕ್ಸ್ಟ್ issued, subscribed and paid up capital, 10,000 equity shares of rupees 10 each fully paid, that is rupees 1 lakh. Next, note number 2, reserves and surplus. In that general reserve 30,000 ಓಪನಿಂಗ್ ಬ್ಯಾಲೆನ್ಸ್ ಇತ್ತಲ್ವ, ಅದೇ ಈ ವರ್ಷ ಇದಕ್ಕೆ ಯಾವುದೇ ರೀತಿಯ ಇನ್ಕ್ರೀಸ್ ಆಗಿಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್, ವಿ ಕ್ಯಾನ್ ಮೆನ್ಷನ್ ವರ್ಕಿಂಗ್ ನೋಟ್ ಹಿಯರ್. ಕ್ಯಾಪಿಟಲ್ ರಿಸರ್ವ್ ಇದೆ ಅಲ್ಲ, ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 5 ಅಂತ ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಕ್ಯಾಪಿಟಲ್ ರಿಸರ್ವ್ 1,600. ನೆಕ್ಸ್ಟ್ ಸರ್ಪ್ಲಸ್, ಇನ್ ದ್ಯಾಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ P&L ಅಕೌಂಟ್, ಓಕೆ, 20,000 ರುಪೀಸ್ ಇತ್ತು. ಇದಕ್ಕೆ ನಾವು ಎಸ್ ಲಿಮಿಟೆಡ್ ಕಂಪನಿಯಲ್ಲಿ ಎಚ್ ಲಿಮಿಟೆಡ್ ಕಂಪನಿಯವರು ಹೊಂದಿದಂತಹ ರೆವೆನ್ಯೂ ಪ್ರಾಫಿಟ್ಗಳ ಶೇರನ್ನು ಆ್ಯಡ್ ಮಾಡಬೇಕು. ದ್ಯಾಟ್ ಈಸ್ rupees 4,000, ಟೋಟಲ್ 24,000. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಟೋಟಲ್ 55,600. ನೆಕ್ಸ್ಟ್ ಟ್ರೇಡ್ ಪೇಯಬಲ್ಸ್, ಇನ್ ದ್ಯಾಟ್ ಸನ್ಡ್ರಿ ಕ್ರೆಡಿಟರ್ಸ್, H Limited 10,000, S Limited 13,000, total trade payables 23,000. Next, tangible assets, in that tangible assets, H Limited 1,04,000, S Limited 90,000, total tangible assets 1,94,000. Next, you see consolidated balance sheet, equity and liabilities, in that shareholders funds, in that share capital, note number 1, amount is 1 lakh. Reserves and surplus, note number 2, amount is 55,600. Total shareholders funds 1,55,600. Next, minority interest, working note number 4, 15,400. Next, non-current liabilities nil. Current liabilities, in that trade payables, note number 3, 23,000. Total equity and liabilities 1,94,000. Next, assets, in that non-current assets, in that fixed assets, in that tangible assets,
Note number 4, 1,94,000 and current assets nil. Total assets 1,94,000. Okay, dear students, in this class we have prepared consolidated balance sheet in case of partly owned subsidiary company. ಇಲ್ಲಿ ಎರಡು ಸಿಚುವೇಶನ್ಗಳಲ್ಲಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಮೊದಲನೇದಾಗಿ ಓಪನಿಂಗ್ ಡೇಟ್ ಅಥವಾ ಬಿಗಿನಿಂಗ್ ಡೇಟ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್ಗೆ ಶೇರ್ಸನ್ನು ಅಕ್ವೈರ್ ಮಾಡಿದಾಗ ಯಾವ ರೀತಿಯಾಗಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಅಂತ ನೋಡಿದ್ವಿ. ಹಾಗೆಯೇ ಮಿಡಲ್ ಆಫ್ ದಿ ಇಯರ್ ಶೇರ್ಸನ್ನು ಅಕ್ವೈರ್ ಮಾಡಿದಾಗ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ನೋಡಿದ್ವಿ. ದೀಸ್ ಆರ್ ಮೈ ರೆಫರೆನ್ಸಸ್. ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.